ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಸ್ಟೇ ಹೆಲ್ದಿ, ಸ್ಟೇ ಸೇಫ್ಟಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಸೊ ಇವತ್ತಿನ ಒಂದು ಟಾಪಿಕ್ ಅಂದರೆ ವೀಕ್ಷಕರೇ, ನೀಲಿ ಆಧಾರ್ ಕಾರ್ಡ್. ಸೊ ನೀವು ಕೇಳ್ಪಟ್ಟಿರ್ಬೋದು, ಸೊ ಮಕ್ಕಳಿಗೋಸ್ಕರ ಮಾಡುವಂಥ ಕಾರ್ಡ್ ಇದು. ಸೊ ನೀಲಿ ಆಧಾರ್ ಕಾರ್ಡ್. ಸೊ ನೀಲಿ ಆಧಾರ್ ಕಾರ್ಡ್ ಮಾಡಿಸೋದು ಹೇಗೆ, ಇದರಿಂದ ಪ್ರಯೋಜನವೇನು, ಮಹತ್ವದ ಮಾಹಿತಿ ನಾನಿಲ್ಲಿ ಈ ಒಂದು ವಿಡಿಯೋದಲ್ಲಿ ನೀಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಸೊ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವು UIDAI ನೀಲಿ ಆಧಾರ್ ಕಾರ್ಡ್, ಬ್ಲೂ ಆಧಾರ್ ಕಾರ್ಡನ್ನು ಪರಿಚಯಿಸಿದ್ದು, ಇದನ್ನು ಪಡೆಯುವುದು ಹೇಗೆ, ಇದರ ಪ್ರಯೋಜನಗಳ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತೇನೆ. ಸೊ ಆಧಾರ್ ಕಾರ್ಡ್ ಎಂಬುದು ಭಾರತೀಯ ಜನತೆಗೆ ಒಂದು ವಿಶಿಷ್ಟ ಗುರುತಿನ ದಾಖಲಾತಿಯಾಗಿದೆ. ಸೊ ಇದು ಕೇವಲ ಗುರುತಿನ ದಾಖಲೆ, ಐಡೆಂಟಿಟಿ ಪ್ರೂಫ್ ಅಷ್ಟೇ ಅಲ್ಲದೆ ಸರ್ಕಾರದ ಮತ್ತು ಖಾಸಗಿಯ ಅನೇಕ ಪ್ರಯೋಜನಗಳನ್ನು ಪಡೆಯಲು ಅತಿ ಮುಖ್ಯವಾದ ದಾಖಲೆ ಕೂಡ ಹೌದು ಅಲ್ವಾ. ಸೊ ಭಾರತ ವಿಶಿಷ್ಟ ಗುರುತಿನ ಪ್ರಾಧಿಕಾರವು ಇದೀಗ 5 ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಹೊಸ ಮಾದರಿಯ ವಿಶಿಷ್ಟ ಗುರುತಿನ ಚೀಟಿಯನ್ನು ಪರಿಚಯಿಸಿದೆ. ಸೊ ಇದರ ಹೆಸರೇ ನೀಲಿ ಆಧಾರ್ ಕಾರ್ಡ್, ಸೊ ಅಥವಾ ಬಾಲ್ ಆಧಾರ್ ಅಂತಲೇ ಹೇಳ್ಬೋದು. ಸೊ ಈ ಹೊಸ ಗುರುತಿನ ಚೀಟಿಯಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಆಗುವ ಪ್ರಯೋಜನಗಳೇನು ಮತ್ತು ಇದನ್ನು ಪಡೆಯುವುದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಸೊ ಏನಿದು ನೀಲಿ ಆಧಾರ್ ಕಾರ್ಡ್, ನಿಮಗೆಲ್ಲರಿಗೂ ಕೂಡ ಡೌಟ್ ಇರ್ಬೋದು, ಏನಪ್ಪ ಇದು ನೀಲಿ ಆಧಾರ್ ಕಾರ್ಡ್ ಅಂತ. ಸೊ ನವಜಾತ ಹಾಗೂ 5 ವರ್ಷದ ಒಳಗಿನ ಚಿಕ್ಕ ಮಕ್ಕಳನ್ನು ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಆಧಾರ್ ವ್ಯವಸ್ಥೆಯಲ್ಲಿ ನೋಂದಾಯಿಸಿಕೊಳ್ಳಲು ವಿನ್ಯಾಸಗೊಳಿಸಿರುವ ಹೊಸ ಕಾರ್ಡ್ ಇದಾಗಿದೆ. ಸೊ ಈ ಕಾರ್ಡ್ನಲ್ಲಿ ಬಳಸಲಾಗಿರುವ ಅಕ್ಷರಗಳ ಫಾಂಟ್ ಏನಿದೆ, ಇದು ನೀಲಿ ಬಣ್ಣದಾಗಿರುವುದರಿಂದ ಈ ಆಧಾರ್ ಕಾರ್ಡನ್ನು ನೀಲಿ ಆಧಾರ್ ಕಾರ್ಡ್ ಅಥವಾ ಬ್ಲೂ ಆಧಾರ್ ಕಾರ್ಡ್ ಎಂದು ಕರೆಯಲಾಗುತ್ತೆ. ಸೊ ಇದನ್ನು ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರವು 2018ರಲ್ಲಿ ಪರಿಚಯಿಸಿದ್ದು, ಈ ಕಾರ್ಡ್ 12 ಅಂಕೆಯ ವಿಶಿಷ್ಟ ಸಂಖ್ಯೆಯನ್ನು ಒಳಗೊಂಡಿದೆ. ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತಿರೋಕ್ಕಿಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಸೊ 5 ವರ್ಷದ ಒಳಗಿನ ಮಕ್ಕಳಿಗೆ ಈ ಒಂದು ನೀಲಿ ಆಧಾರ್ ಕಾರ್ಡನ್ನು ಮಾಡಿಸಿದ್ದಾರೆ. ಸೊ ಇದ್ರ ಬಗ್ಗೆ, ಇದರ ಪ್ರಯೋಜನಗಳೇನು, ಇದು ಮಾಡಿಸಿಲ್ಲಾದ್ರೆ ಏನಾದರೂ ಆಗುತ್ತಾ ಅಥವಾ ಮಾಡಿಸಿದ್ರೆ ಏನಾದರೂ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋದಲ್ಲಿ ನೋಡೋಣ. ತುಂಬ ಜನ ಯಾಕೆ 5 ವರ್ಷದ ಒಳಗಿನ ಮಕ್ಕಳಿಗೆ ಒಂದು ಆಧಾರ್ ಕಾರ್ಡ್ ಏನು ಪ್ರಯೋಜನ ಅವರಿಗೆ ಅಲ್ವಾ ಅಂತ ನೀವು ತಿಳ್ಕೊತೀರಾ. ಬಟ್ ಅದರ ಪ್ರಯೋಜನಗಳನ್ನ ಹೇಳ್ತೇನೆ, ಓಕೆನಾ. ಸೊ ನೀಲಿ ಆಧಾರ್ನ ಪ್ರಯೋಜನಗಳೇನಪ್ಪ ಅಂತ ಹೇಳಿದ್ರೆ, ನೀಲಿ ಆಧಾರ್ ಕಾರ್ಡ್ ಇದನ್ನು ವಿಶೇಷವಾಗಿ 5 ವರ್ಷದ ಮಕ್ಕಳಿಗಾಗಿ ಪರಿಚಯಿಸಲಾಗಿದ್ದು, ಮಗುವಿನ ವಿಶಿಷ್ಟವಾದ ಗುರುತನ್ನು ಹೊಂದಿರುತ್ತೆ. ಸೊ ಇದರ ಮುಖ್ಯ ಪ್ರಯೋಜನವೇನೆಂದರೆ ತುರ್ತು ಸಮಯದಲ್ಲಿ ಮತ್ತು ವಿವಾದಗಳ ಸಂದರ್ಭದಲ್ಲಿ ಉಪಯೋಗವಾಗುತ್ತೆ. ಸೊ ದೇಶದಲ್ಲಿ ಹೆಚ್ಚಾಗುತ್ತಿರುವ ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ಶೋಷಣೆ ತಡೆಗಟ್ಟಲು ನೀಲಿ ಆಧಾರ್ ಕಾರ್ಡ್ ಅತಿ ಮುಖ್ಯವಾಗಿದೆ. ಸೊ ಅದೇ ರೀತಿ ಮಕ್ಕಳ ಕಳ್ಳ ಸಾಗಾಣಿಕೆ, ಬಾಲಕಾರ್ಮಿಕ ಮತ್ತು ಬಾಲ್ಯ ವಿವಾಹ ಸೇರಿದಂತೆ ಹಲವಾರು ಅಕ್ರಮಗಳನ್ನು ತಡೆಗಟ್ಟಲು ಇದು ಸಹಾಯಕವಾಗಿದೆ. ಸೊ ಮಗುವಿನ ಶಾಲಾ ಪ್ರವೇಶಕ್ಕಾಗಿ ಹೊಸದಾಗಿ ಬ್ಯಾಂಕ್ ಖಾತೆಯನ್ನು ತೆರೆಯಲು ಮತ್ತು ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸಲು ಮುಖ್ಯ ದಾಖಲಾತಿಯಾಗಿ ನೀಲಿ ಆಧಾರ್ ಕಾರ್ಡನ್ನು ಬಳಸಬಹುದಾಗಿದೆ ನಿಮಗೆ, ಓಕೆನಾ. ಸೊ ಇದನ್ನು ಸರ್ಕಾರಿ ಯೋಜನೆಗಳ ಲಾಭವನ್ನು ಪಡೆಯಲು ಮತ್ತು ವಿವಿಧ ಉದ್ದೇಶಗಳಿಗಾಗಿ ಗುರುತಿನ ಮತ್ತು ವಿಳಾಸದ ಪುರಾವೆಯಾಗಿ ಕೂಡ ಬಳಸಬಹುದು. ಸೊ ಸರ್ಕಾರದ ಯೋಜನೆಗಳಾದ ವಿದ್ಯಾರ್ಥಿ ವೇತನ, ಆರೋಗ್ಯ ವಿಮೆ ಮಾಡಿಸಲು ಸೇರಿದಂತೆ ಹಲವಾರು ಲಾಭಗಳನ್ನು ನೀಲಿ ಆಧಾರ್ ಕಾರ್ಡ್ನಿಂದ ನೀವು ಪಡ್ಕೋಬಹುದು. ಸೊ ನೀಲಿ ಆಧಾರ್ ಕಾರ್ಡ್ನು ಹೇಗೆ ನೀಡಲಾಗುತ್ತೆ, ಸೊ ನಿಮ್ಮ ಈ ಒಂದು ಪ್ರಯೋಜನ ಬಗ್ಗೆ ನಿಮಗೆ ಗೊತ್ತೇ ಇದೆ. ಸೊ ಇದನ್ನು ಹೇಗೆ ಪಡ್ಕೋಬಹುದು ಅಂತ ಹೇಳಿದ್ರೆ, 5 ವರ್ಷದ ಒಳಗಿನ ಮಗುವಿಗೆ ಹೊಸ ನೀಲಿ ಆಧಾರ್ ಕಾರ್ಡನ್ನು ನೋಂದಾಯಿಸಲು ಮಗುವಿನ ಬಯೋಮೆಟ್ರಿಕ್ ನೀಡುವ ಅಗತ್ಯವಿರುವುದಿಲ್ಲ, ಏಕೆಂದರೆ ಮಗುವಿನ UIDಯನ್ನು ಮಗುವಿನ ಪೋಷಕರ ಅಥವಾ ಪಾಲಕರ UIDಯೊಂದಿಗೆ ಲಿಂಕ್ ಮಾಡಲಾಗಿರುವ ಮೊಬೈಲ್ ಸಂಖ್ಯೆ ಹಾಗೂ ಫೋಟೋ ಆಧಾರದ ಮೇಲೆ ನೀಲಿ ಆಧಾರ್ ಕಾರ್ಡನ್ನು ನೀಡಲಾಗುತ್ತೆ. ಸೊ ಎಷ್ಟು ವರ್ಷಗಳ ನಂತರ ಬಯೋಮೆಟ್ರಿಕ್ ನೀಡಬೇಕು ಅಂತ ಹೇಳಿದ್ರೆ, ಮೊದಲೇ ತಿಳಿಸಿರುವಂತೆ ಮಗು 5 ವರ್ಷದ ಒಳಗಿದ್ದಾಗ ನೀಲಿ ಆಧಾರ್ ಕಾರ್ಡನ್ನು ಮಾಡಿಸಲು ಮಗುವಿನ ಬಯೋಮೆಟ್ರಿಕ್ ನೀಡಿರುವುದಿಲ್ಲ. ಆದ್ದರಿಂದ ಮಗುವಿಗೆ 5 ವರ್ಷ ತುಂಬಿದ ನಂತರ ಹಾಗೂ 15 ವರ್ಷ ತುಂಬಿದ ನಂತರ ಮಗುವಿನ 10 ಬೆರಳುಗಳು, ಐರಿಸ್ ಮತ್ತು ಮುಖದ ಛಾಯಾಚಿತ್ರಗಳ ಬಯೋಮೆಟ್ರಿಕ್ ಡಾಟಾವನ್ನು ನವೀಕರಿಸುವುದು ಕಡ್ಡಾಯವಾಗಿದೆ. ಇಲ್ಲವಾದಲ್ಲಿ ಅದು ಅಮಾನ್ಯವಾಗಿರುತ್ತದೆ ಅಂತ ಹೇಳಲಾಗ್ತಿದೆ. ಸೊ ಆಫ್ಲೈನಲ್ಲಿ ನೋಂದಣಿ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ನೀಲಿ ಆಧಾರ್ ಕಾರ್ಡ್ ಪಡೆಯಲು ನೀವು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದಾದರೆ ನಿಮ್ಮ ಹತ್ತಿರವಿರುವ ಯಾವುದಾದರೂ ಆಧಾರ್ ಸೇವಾ ಕೇಂದ್ರ ಅಥವಾ ಶಾಶ್ವತ ದಾಖಲಾತಿ ಕೇಂದ್ರಕ್ಕೆ ಅಗತ್ಯವಿರುವ ದಾಖಲಾತಿಗಳೊಂದಿಗೆ ಭೇಟಿ ನೀಡಿ ಆಧಾರ್ ನೋಂದಣಿಯ ಅರ್ಜಿ ಫಾರಂ ಅನ್ನು ಭರ್ತಿ ಮಾಡಿ ಅರ್ಜಿ ಸಲ್ಲಿಸಬಹುದಾಗಿದೆ. ಸೊ ಅರ್ಜಿ ಸಲ್ಲಿಸಲು ಬೇಕಾಗುವ ಮುಖ್ಯ ದಾಖಲಾತಿಗಳು ಏನಪ್ಪ ಅಂತ ಹೇಳಿದ್ರೆ, ಪಾಲಕ ಅಥವಾ ಪೋಷಕರ ಆಧಾರ್ ಕಾರ್ಡ್, ಮಗುವಿನ ಜನ್ಮ ಪ್ರಮಾಣ ಪತ್ರ ಅಥವಾ ಆಸ್ಪತ್ರೆಯ ಡಿಸ್ಚಾರ್ಜ್ ಸ್ಲಿಪ್, ಮಗುವಿನ ಪಾಸ್ಪೋರ್ಟ್ ಅಳತೆಗೆ 2 ಫೋಟೋ, ನೆಕ್ಸ್ಟ್ ಪಾಲಕ ಅಥವಾ ಪೋಷಕರ ವಿಳಾಸ ಪ್ರಮಾಣ ಪತ್ರ, ಪಡಿತರ ಚೀಟಿ, ಅದರಲ್ಲಿ ವಿದ್ಯುತ್ ಬಿಲ್ ಇತ್ಯಾದಿಗಳನ್ನ ಕೊಡ್ಬೋದಾಗಿದೆ. ಇನ್ನು ಆನ್ಲೈನ್ ಮುಖಾಂತರ ನಿಮಗೆ ಹೇಗೆ ನೋಂದಾಯಿಸಬಹುದು ಅಂತ ಹೇಳಿದ್ರೆ, ಆಧಾರ್ ಅಧಿಕೃತ ಜಾಲತಾಣಕ್ಕೆ
UIDAI.government.in ಭೇಟಿ ನೀಡಿ ಆಧಾರ್ ನೋಂದಣಿ ಆ್ಯಪನ್ನು ಆಯ್ಕೆ ಮಾಡಿಕೊಳ್ಳಿ. ಅಲ್ಲಿ ಕೇಳಲಾಗಿರುವ ಮಗುವಿನ ಹೆಸರು, ಪಾಲಕ ಅಥವಾ ಪೋಷಕರ ಮಾನ್ಯವಾಗಿರುವ ಮೊಬೈಲ್ ನಂಬರ್ ಹಾಗೂ ಇತರ ಅಗತ್ಯವಿರುವ ಮಾಹಿತಿಯನ್ನು ನಮೂದಿಸಿ ನೋಂದಣಿಗಾಗಿ ನಿಮ್ಮ ಹತ್ತಿರದ ದಾಖಲಾತಿ ಕೇಂದ್ರದ ಅಪಾಯಿಂಟ್ಮೆಂಟ್ ಸ್ಲಾಟ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ನಿಗದಿತ ದಿನಾಂಕದಂದು ಅಗತ್ಯ ದಾಖಲಾತಿಗಳೊಂದಿಗೆ ದಾಖಲಾತಿ ಕೇಂದ್ರಕ್ಕೆ ಭೇಟಿ ನೀಡಿ. ಅರ್ಜಿ ಸಲ್ಲಿಸಿದ ನಂತರ ನೀವು ಅರ್ಜಿ ಸಲ್ಲಿಸಿದ ಡಾಕ್ಯುಮೆಂಟ್ಗಳ ಪರಿಶೀಲನೆ ಪ್ರಕ್ರಿಯೆಯು ಪ್ರಾರಂಭವಾಗುತ್ತೆ. ಪರಿಶೀಲನೆ ಮುಗಿದ ನಂತರ ನೀವು ನೋಂದಾಯಿಸಿದ ಮೊಬೈಲ್ ನಂಬರ್ಗೆ ಸಂದೇಶ ಬರುತ್ತೆ ಹಾಗೂ ಅಲ್ಲಿ ನಿಮಗೆ ಸ್ವೀಕೃತ ಚೀಟಿಯನ್ನು ನೀಡಲಾಗುತ್ತೆ. ಸೊ ಪರಿಶೀಲನೆ ಪ್ರಕ್ರಿಯೆ 60 ದಿನಗಳ ಒಳಗಾಗಿ ನಿಮ್ಮ ಮಗುವಿನ ನೀಲಿ ಆಧಾರ್ ಕಾರ್ಡ್ ನಿಮಗೆ ಒದಗಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ವೀಕ್ಷಕರೇ, ನಿಮಗೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಆದಷ್ಟು ಎಲ್ಲವೂ ಕೂಡ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಇದರ ಆಧಾರ್ ಅಧಿಕೃತ ಜಾಲತಾಣ ಯಾವುದಂತ ಹೇಳಿದ್ರೆ UIDAI.government.in ನಿಮಗೆ ಲಾಗಿನ್ ಆಗಿ ನೋಡ್ಕೋಬೋದು ಆನ್ಲೈನಲ್ಲಿ. ಓಕೆನಾ? ಸೊ ನಿಮಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಮುಖ್ಯ ದಾಖಲಾತಿಗಳು ಆನ್ಲೈನ್ ಮುಖಾಂತರ ಹೇಗೆ ಸಲ್ಲಿಸ್ಬೋದು, ಆಫ್ಲೈನ್ ಮುಖಾಂತರ ಹೇಗೆ ಸಲ್ಲಿಸ್ಬೋದು, ನೋಂದಾಯಿಸ್ಬೋದು, ಹಾಗೆ ಎಷ್ಟು ವರ್ಷಗಳ ನಂತರ ಬಯೋಮೆಟ್ರಿಕ್ ನೀಡಬೇಕು, ಹಾಗೂ ನೀಲಿ ಆಧಾರ್ ಕಾರ್ಡ್ನ ಹೇಗೆ ನೀಡಲಾಗುತ್ತೆ, ಎಷ್ಟು ವರ್ಷಗಳ ನಂತರ ಈ ಒಂದು ಮಗುವಿಗೆ ಎಷ್ಟು ವರ್ಷವಾಗಿರಬೇಕು ಅಂತ ನಾನು ಹೇಳಿದ್ದೇನೆ. ಹಾಗೆ ಇದರ ಪ್ರಯೋಜನಗಳೇನು ಅಂತ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಏನಿದು ನೀಲಿ ಆಧಾರ್ ಕಾರ್ಡ್ ಅಂತ ಅದ್ರ ಬಗ್ಗೆ ಕೂಡ ಹೇಳಿದ್ದೇನೆ. ಅದರ ಪ್ರಯೋಜನ ಏನು ಅಂತ ಎಲ್ಲದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದೀರಾ ಅಂತ ಹೇಳಿದ್ರೆ ಮಾತ್ರ ನಿಮಗೆ ಇದ್ರ ಬಗ್ಗೆ ತುಂಬ ಗೊತ್ತಾಗುತ್ತೆ, ಹಾಗೆ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗೋದು. ಸೊ ಅದಕ್ಕೇ ನಾನು ಹೇಳ್ತಾ ಇದ್ದೇನೆ, ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ಫುಲ್ ನೋಡಿ ಅಂತ ಹೇಳ್ತಾ ಇರೋದು. ಓಕೆನಾ? ಸೊ ಒಂದು ವಿಡಿಯೋದಲ್ಲಿ ನಾನು ತುಂಬ ಫುಲ್ ಆಗಿ ಡೀಟೇಲ್ ಆಗಿ ಕೊಟ್ಟಿದ್ದೇನೆ. ಸೊ ನಿಮಗೆ ಇದ್ರ ಬಗ್ಗೆ ಇನ್ನೇನಾದರೂ ಡೌಟ್ ಇದ್ದರೆ ನಿಮಗೆ ನನ್ನ ಹತ್ರ ಕೇಳ್ಕೋಬೋದು, ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಕೋಬೋದು ಅಂತ ಹೇಳ್ತಾ ಇದ್ದೇನೆ. ಸೊ ಇದನ್ನು ಬೇಗನೆ ಮಾಡಿಸಿ. ಸೊ ಸರ್ಕಾರದ ಯಾವುದೇ ಯೋಜನೆಗಳು ಸುಮ್ಮನೆ ಆಗಿರೋದಿಲ್ಲ ಅಲ್ವಾ? ಸರ್ಕಾರದ ಎಲ್ಲ ಯೋಜನೆಗಳಲ್ಲಿ ಒಂದು ಬಹುಮುಖ್ಯವಾದ ಇಂಪಾರ್ಟೆಂಟ್ ಆದ ವಿಷಯಗಳಿರುತ್ತೆ, ಅಥವಾ ಅದರ ಸ್ಕಾಲರ್ಶಿಪ್ ಅಥವಾ ಏನಾದರೂ ನಿಮಗೆ ಪ್ರಯೋಜನವಾಗುವಂಥದ್ದು ಏನಾದರೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಸರ್ಕಾರದ ಯೋಜನೆಯ ಲಾಭವನ್ನು ನೀವು ಖಂಡಿತವಾಗ್ಲೂ ಪಡ್ಕೋಬೇಕು ಅಂತ ಹೇಳ್ತೇನೆ. ಸೊ 5 ವರ್ಷದ ನಿಮ್ಮ ಮಗು 5 ವರ್ಷದ ಒಳಗಾಗಿರುವ ಮಗು ಆಗಿದ್ದರೆ ಖಂಡಿತವಾಗ್ಲೂ ಈ ಒಂದು ನೀಲಿ ಆಧಾರ್ ಕಾರ್ಡ್ನ ಮಾಡಿಸ್ಕೊಳ್ಳಿ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. Until then, see you. It's me, Dr. Samhita Upadhyaya. ಧನ್ಯವಾದಗಳು. ಥ್ಯಾಂಕ್ ಯು.